ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ರಾಘವೇಂದ್ರ ಹೋಮ್ ಟಿಪ್ಸ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಏನಂದರೆ ನೀವು ನೋಡಿಬಿಟ್ರೇ ಆಶ್ಚರ್ಯ ಆಗಿಬಿಡ್ತೀರಾ. ನೀವು ಫೇಸ್ಗೆ ಆಗಿರ್ಬೋದು, ಯಾವುದಿಗೆ ಆಗಿರ್ಬೋದು, ಒನ್ ಡೇಯಲ್ಲೇ ಗ್ಲೋ ಬರಬೇಕು. ನಾಳೆ ಮ್ಯಾರೇಜ್ ಇದೆ ಅಂತಂತಂದರೆ, ನಾಳೆ ಏನು ಫಂಕ್ಷನ್ ಇದೆ ಅಂತಂದರೆ ಇವತ್ತೇ ಹಚ್ಕೊಂಡ್ರೆ ನೀವು ಮಾರ್ನಿಂಗ್ ಎಲ್ಲ ಗ್ಲೋ ಆಗಿ ಕಾಣಿಸ್ತೀರಾ. ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಂದ್ಬೇಡ ಬನ್ನಿ. ಒಂದು ಫಸ್ಟ್ ಬೌಲ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಪೇಸ್ಟ್ ಅಂತಿರುತ್ತೆ, ಯಾವ ಪೇಸ್ಟ್ ಆದರೂ ಓಕೆ, ಆ ಪೇಸ್ಟ್ನ ಹಾಕ್ಬಿಡಿ. ಆಮೇಲೆ ಟರ್ಮರಿಕ್ ಅರ್ಶಿನ ಪುಡಿನ ಸ್ವಲ್ಪ ಹಾಕಿ, ಅರ್ಧ ಸ್ಪೂನ್ ಹಾಕಿ ಸಾಕು. ಎಲ್ಲದೂ ಕೂಡ ಇದು ನ್ಯಾಚುರಲ್ ಆಗೇ ಇರುತ್ತೆ, ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲದೇ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಇಲ್ಲಿ ಎಲ್ಲವನ್ನೂ ಹಾಕ್ಬಿಡು, ಮಿಶ್ರಣ ಆಗಿಬಿಟ್ಟು ನೀಟಾಗಿ ನಾವು ಕಲಿಸ್ಬೇಕಾಗುತ್ತೆ. ಅದಾದಮೇಲೆ ಯಾವುದಾದ್ರೂ ಕಾಫಿ ಪೌಡ್ರ್ ಇರುತ್ತೆ ಇನ್ಸ್ಟೆಂಟ್, ಹಾಗಾದರೆ ಇಲ್ಲಿ ಬ್ರೂ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಅದನ್ನು ಸ್ವಲ್ಪ ಅದು ಕೂಡ ಹಾಫ್ ಸ್ಪೂನ್ ಹಾಕ್ಬಿಡಿ. ಇಲ್ಲಿ ಕಾಫಿ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕೂಡ ಈಗ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನಾವು ನಾಳೆ ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ, ಸುಮ್ಮನೆ ಎಲ್ಲ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಮೇಕಪ್ಗೆಲ್ಲ ಯಾಕಪ್ಪ ಖರ್ಚು, ಎಲ್ಲರ ಮನೆಯಲ್ಲೂ ಇರೋಲ್ಲ ಮೇಕಪ್ ಮಾಡ್ಕೊಬೇಕೆ, ಅದಕ್ಕೋಸ್ಕರ ಈ ಥರ ಇನ್ಸ್ಟೆಂಟ್ ಗ್ಲೋಗೋಸ್ಕರ. ಅದಾದಮೇಲೆ ಒಂದು ಲೆಮನ್ ಇದ್ದೇ ಇರುತ್ತೆ ಎಲ್ಲರ ಮನೇಲಂತೂ. ಇವು ಎಲ್ಲರ ಮನೇಲಿ ಸಿಗುವಂತಹ ಇವಾಗಿರ್ತವೆ ಸಾಮಗ್ರಿಗಳು. ನೋಡಿದೆ, ಒಂದು ಲೆಮನ್ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಡಿ. ಲೆಮನ್ ಹಾಫ್ ಸ್ಪೂನ್ ಆಗೋಷ್ಟು ಲೆಮನ್ ಹಾಕ್ಬಿಡಿ. ಇಲ್ಲಿ ಯಾವಪ್ಪ ಅಂಗಡಿಲಿ ತರವು, ₹1 ಆದರೂ ಖರ್ಚಿದೆಯೇ ಇದರಲ್ಲಿ? ಎಲ್ಲದು ಕೂಡ ಹೋಮ್ ಮೇಡ್ ಅಲ್ವಾ. ಯಾರಿಗಾದರೂ ಖರ್ಚಿಟ್ಟು ಮಾಡ್ಕೊಳಕ್ಕೆ ಇಷ್ಟ ಆಗುತ್ತಾ? ಇಲ್ಲ ಅಲ್ವಾ. ಇವೆಲ್ಲ ಫ್ರೀ ಸಿಗ್ತವೆ. ಅರ್ಶಿನ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಕಾಫಿ ಪೌಡ್ರ್ ಆಗಿರ್ಬೋದು, ಇಲ್ಲಿ ಪೇಸ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಮನೇಲಿ ಯೂಸ್ ಮಾಡೋವಂಥ ಸಾಮಗ್ರಿಗಳೇ. ಅವನ್ನೆಲ್ಲವನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ಇನ್ಸ್ಟೆಂಟಾಗಿ ಗ್ಲೋ ತೊಗೋಬೋದು ಗೊತ್ತಾ. ಯಾರಿಗಿಷ್ಟ ಇರಲ್ಲ ಬೆಳ್ಳಗಿರಬೇಕು ಅಂತೇಳ್ಬಿಟ್ಟು. ನಾವು ಯಾಕೆ ಅವ್ರ ಥರ ಕಪ್ಪು ನಮ್ಮನ್ನ ಯಾಕೆ ನಾವು ಕಪ್ಪಗಾಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನ ಕಪ್ಪಗಾಗಿದ್ದೀರಾ ಅಂತಾರೆ. ಅದಕ್ಕೆಲ್ಲ ಯಾಕೆ ನಾವು ಇದು ಮಾಡ್ಕೊಬೋದು. ನಾವು ಕೂಡ ಹೋಮ್ ಮೇಡ್ ಟ್ರೈ ಮಾಡಿಬಿಟ್ಟು ನಾವು ಕೂಡ ವೈಟ್ ಆಗ್ಬೋದಲ್ಲ ಅಂತ ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ. ಅದೇ ರೀತಿಯೇ ಇಲ್ಲಿ ₹1 ಕೂಡ ಖರ್ಚಿಲ್ಲದೇ ಎಲ್ಲ ಹೋಮ್ ಮೇಡು. ಮತ್ತು ಒಬ್ಬೊಬ್ರಿಗೂ ಕೂಡ ಒಂದೊಂದು ಸ್ಕಿನ್ಗೆ ಸೆಟ್ ಆಗ್ತಾ ಇರಲ್ಲ, ಒಬ್ಬೊಬ್ಬರಿಗೆ ಪಿಂಪಲ್ಸ್ ಆಗ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಆಲ್ ರೌಂಡರ್ ಟ್ರೈ ಮಾಡ್ಬೋದು. ಯಾರಾದರೂ ಇದು ಮಾಡ್ಬೋದು. ಸಣ್ಣ ಮಕ್ಕಳಿಂದ 10 ಇಯರ್ಸ್ ಆಫ್ಟರಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾರಿಗಾದರೂ ಸೈಡ್ ಎಫೆಕ್ಟ್ ಆಗೋದೇ ಇಲ್ಲ ಇದು. ಒಬ್ಬೊಬ್ಬರ ಸ್ಕಿನ್ಗೆ ಹೊರಗಡೆಯಿಂದ ತರೋವಂಥ ಕ್ರೀಮ್ಸ್ ಆಗಿರ್ಬೋದು, ಪೌಡ್ರಸ್ ಆಗ್ಬೋದು, ಅವು ಸೆಟ್ ಆಗಲ್ಲ. ನೈಟ್ ಕ್ರೀಮ್ ಆಗ್ಬೋದು. ಅದಕ್ಕೋಸ್ಕರ ಈ ಥರ ಹೋಮ್ ಮೇಡ್ನ ಟ್ರೈ ಮಾಡಿ. ಇದಕ್ಕಿಂತ ಸಕ್ಸಸ್ ಆದರೆ ನೀವು ವೀಕ್ಲಿ 1 ಟೈಮ್ ಆ ಥರ 2 ಡೇಸ್ಗೆ 1 ಟೈಮ್ ಟ್ರೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ಸ್ಕಿನ್ನ ನೀವೇ ನೋಡಿಬಿಟ್ಟು ಆಶ್ಚರ್ಯ ಆಗ್ತೀರಾ. ನೋಡ್ತಾ ಇದ್ದೀರಲ್ವ, ಈ ಥರ ಲೆಮನ್ ಇರುತ್ತೆ, ಲೆಮನ್ ಅದೇ ಹಿಂಡಿರ್ತೀರಲ್ವ, ಬೇರೆದು ಯಾಕೆ ಅಪ್ಲೈ ಮಾಡೋಕ್ಕೆ. ಮತ್ತು ಅದೇ ಲೆಮನ್ನ ಪೀಸ್ ಇರುತ್ತೆ ಅಲ್ವಾ, ಅದನ್ನು ತೊಗೊಂಡ್ಬಿಟ್ಟು ನೀವು ಫೇಸ್ಗಾಗಿರ್ಬೋದು, ಲೆಗ್ ಆಗಿರ್ಬೋದು, ನಾನು ಇಲ್ಲಿ ಹ್ಯಾಂಡ್ಗೆ ಕೈಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಎಲ್ಲಾದರೂ ಅಪ್ಲೈ ಮಾಡ್ಬೋದು. ಫೇಸ್ಗಾಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ನ ಬಿಟ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡ್ರೆ ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ. ಏನಪ್ಪ ಇಷ್ಟು ವೈಟ್ ಆಗ್ಬಿಡ್ತು ನಮ್ಮ ಸ್ಕಿನ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಸಾಜ್ ಮಾಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಆ ಥರ ಫುಲ್ ನೀಟಾಗಿ ಮಸಾಜ್ ಮಾಡ್ಕೊಂಬಿಡಿ. ಅಲ್ಲೇ ಮಸಾಜ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಗ್ಲೋ. ಆವಾಗಲೇ ಕೈ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮುಂಚೆ ನೋಡ್ತಾ ಇದ್ರಿ ಕೈ ಸ್ವಲ್ಪ ಬ್ಲ್ಯಾಕ್ ಇತ್ತು, ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈಗ ನೋಡ್ತಾ ಇದ್ದೀರಾ ಸ್ವಲ್ಪ ಆವಾಗಲೇ ಗ್ಲೋ ಚೇಂಜ್ ಆಗ್ತಾ ಇದೆ, ಕಲರ್ ಕೂಡ. ಇದೇ ರೀತಿಯೇ ನೀಟಾಗೆಲ್ಲ ಮಸಾಜ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಹ್ಯಾಂಡ್ ವಾಶ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ ಅಂತ. ನೀವು ಕೂಡ ಅಂದ್ಕೊಂಡಿದ್ರೆ ಈ ಥರ ಆಗುತ್ತೆ ಅಂತ. ಇಲ್ಲ ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇದಾಗಿ ಇವತ್ತಿನ ಹೋಮ್ ಟಿಪ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.